ಸ್ವಾಮೀಜಿ ತಕ್ಕ ಸಂಗಮೇಶ್ವರ, ಅನುಕೂಲಕ್ಕೆ ತಕ್ಕ ಅರ್ಕೇಶ್ವರ, ನಿತ್ಯ ಕಲ್ಯಾಣ, ಹಸಿರು ತೋರಣ, ಕಿಶೋರಿ ಕಲ್ಯಾಣ, ಸ್ಮಶಾನ ರುದ್ರ ಸ್ವಾಮಿ ಕಲ್ಯಾಣ, ಪಾರ್ವತಿ ಪರಮೇಶ್ವರ, ಗಜಪತಿ ಗರ್ವಭಂಗ, ಸ್ಮಶಾನ ರುದ್ರ ಸ್ವಾಮೀಜಿ ಕಿ, ಸ್ಮಶಾನ ರುದ್ರ ಸ್ವಾಮೀಜಿ ಕಿ, ಸ್ಮಶಾನ ರುದ್ರ ಸ್ವಾಮೀಜಿ ಮಾಡಬೇಕು ಪಾದ, ಸ್ಮಶಾನ ರುದ್ರ ಸ್ವಾಮೀಜಿ ಮಾಡಬೇಕು ಪಾದ, ಮಾಡಬೇಕು ಮಡಗಬೇಕು, ಬಾಳಿಗೆ ಇಡಬೇಕು ಪಾದ. ದರ್ಶನ ಆಯ್ತಲ್ಲ, ತಾವುಗಳು ಹೊರಡ್ಬೋದು. ಸ್ವಾಮಿಗಳ ಬಾಯಿಗೆ ನಾಲ್ಕು ಮಾತು ಕೇಳ್ಬೇಕು. ಸ್ವಾಮಿಗಳು ಯಾವಾಗಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ? ಒಂದೊಂದ್ಸಲ ಬೆಳ್ಳಂಬೆಳಗ್ಗೆನೆ ಕುತ್ಕೊಂಡ್ಬಿಡ್ತಾರೆ, ಎಲ್ಲ ಅಂತ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಒಂದೊಂದ್ಸಾರಿ ಧ್ಯಾನಕ್ಕೆ ಕೌಟ್ರಿಗೆ ಹಂಗೋಗಿ ಹಿಂಗ್ ಬಂದ್ಬಿಡ್ತಾರೆ. ಸ್ವಾಮಿಗಳಿಗೆ ಸ್ವಲ್ಪ ಹಣ್ಣು ತಂದಿದ್ದೀವಿ, ಕೊಡ್ಬೋದಾ? ಇವರು ಹಣ್ಣು ಹಂಗೂ ತಿನ್ನೋದಿಲ್ಲ. ಮತ್ತೆ ಸ್ವಾಮಿಗಳ ಹೊಟ್ಟೆಗೆ ಏನ್ ತಿಂತಾರೆ? ಕಡಲೆ ಬೀಜ, ಸೌತೆಕಾಯಿ, ಈರುಳ್ಳಿ, ಸೋಪಿನಕಾಯಿ. ಸ್ವಾಮಿಗಳು ಪವಾರ್ ಪಡಿಸ್ರು, ಅವ್ರು ನಾಲ್ಕು ಮಾತು ಕೇಳ್ಕೊಂಡು ಹೋಗ್ಬೇಕು. ಬೇಡ, ಆಮೇಲೆ ತುಂಬಾ ತೊಂದರೆ ಆಗುತ್ತೆ. ತೊಂದ್ರೆ ಆದ್ರೂ ಪರವಾಗಿಲ್ಲ, ಕೇಳ್ಕೊಂಡ್ರೆ ಹೋಗ್ಬೇಕು. ನನ್ನ ಮಕ್ಕ ಗುರುಗಳೇ, ನಮ್ಮ ದರ್ಶನಕ್ಕೆ ಜನಗಳು ಬಂದಿದ್ದಾರೆ, ತಮ್ಮ ಹಿತವಚನ ಕೇಳಲೇಬೇಕಂತೆ. ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ. ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ. ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ, ಕೆಟ್ಟದನ್ನ ನೋಡಬೇಡ, ಕೆಟ್ಟದನ್ನ ಕೇಳಬೇಡ, ಕೆಟ್ಟದನ್ನ ಮಾತನಾಡಬೇಡ ಅಂತ. ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ. ಏಕೆ ಅಂತ ಹೇಳಿದ್ರೆ ಮಕ್ಕಳೇ, ನಾವು ಪಾದ ಪೂಜೆ ಮಾಡಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತೀವಿ. ಮಕ್ಕಳ ಇದರ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ. ಮೊನ್ನೆ ಒಂದು ಹಾಡನ್ನು ಕೇಳಿದೆ, ಯಮ್ಮ ಯಮ್ಮ ನೋಡ್ದೆ ನೋಡಬಾರ್ದನ್ನ ನಾನು ನೋಡ್ದೆ. ಅದೇನ್ ನೋಡಿದ್ನೋ, ಅದು ಹೇಗೆ ನೋಡಿದ್ನೋ, ಅದೆಷ್ಟೊತ್ತ ನೋಡಿದ್ನೋ ನಮಗಂತೂ ಗೊತ್ತಿಲ್ಲ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ, ತೋರ್ಸಕ್ಕಾಗಲ್ಲ. ಪುರಂದರದಾಸರು ಮಕ್ಕಳೇ ಒಂದು ಭಾಗದಲ್ಲಿ ಹೇಳ್ತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ. ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ, ಚೆಲ್ಲಿತು ಪಾಯಸ ಚೆಲ್ಲಿತು, ನಾದರ್ದಿನ ಚೆಲ್ತಂತೆ, ಚೆಲ್ತೋ, ಅದೆಷ್ಟೊತ್ತ ಚೆಲ್ತೋ, ಅದ್ಯಾಕೆ ಚೆಲ್ತೋ, ಅದೇನು ಚೆಲ್ತೋ ನಮಗಂತೂ ಗೊತ್ತಿಲ್ಲ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ. ಮಕ್ಕಳೇ, ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ, ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗ್ತಾ ಇದೆ. ಮಕ್ಕಳೇ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಬರೀ ಮಕ್ಕಳನ್ನೇ ಮಾಡಿ. ಯಾಕೆಂದ್ರೆ ಮಕ್ಕಳೇ, ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಇದನ್ನು ಹೊರಗಡೆ ಕೇಳಬೇಕು ಮಕ್ಕಳೇ. ಅಪ್ಪ ಲೂಸ, ಅಮ್ಮ ಲೂಸ, ನಾನು ಲೂಸು, ನೀನ್ ಅಜ್ಜಿ ಲೂಸು, ನಾನು ಪಂಚೆ ಲೂಸ. ಕುದಿತದೆ ರಕ್ತ, ಕೊತ 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 ಅಂತ ಕುದಿತದೆ, ತೋರ್ಸಕ್ಕಾಗಲ್ಲ. ಅವಾಗಿಂದ ಕುದಿತದೆ ರಕ್ತ ಅಂತ ಅಂತೀರಲ್ಲ, ಅದ್ ಹೆಂಗ್ ಕುದಿತದೆ ಸ್ವಲ್ಪ ತೋರಿಸಿ ನೋಡವ. ದರಿದ್ರ ಮುಂಡೆ ಇದೆ, ಇಷ್ಟು ಮುಂಡೆ ಇದೆ, ನಾಯಿ ಮುಂಡೆ ಇದೆ, ಅಲ್ಕ ಮುಂಡೆ ಇದೆ. ನನ್ನ ಮಗನೇ ತೋರ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ, ತೋರ್ಸ್ಬೇಕಂತೆ. ಬಾ ಹೊರಗಡೆ ತೋರಿಸ್ತೀನಿ. ಅಲ್ಲ, ಮುತ್ತು ಅಲ್ಲ.